ಸೊ ಹಲೋ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಕ್ಚುಲಿ ಇಂಟ್ರಡಕ್ಷನ್ ಕೊಡೋಕ್ಕೆ ಆಗ್ತಿಲ್ಲ ಈ ನಡುವೆ, ಬಟ್ ಸ್ಟಿಲ್ ಎಷ್ಟೊಂದು ವೀಡಿಯೋಸ್ ಕ್ಯಾಪ್ಚರ್ ಮಾಡಿಟ್ಟಿದ್ದೀನಿ, ಅದಕ್ಕೆ ಇಂಟ್ರಡಕ್ಷನೇ ಇಲ್ಲ. ಸೊ ಹಾಗೆ ಒಂದೊಂದು ಹಾಗೆ ಪ್ಲೇ ಮಾಡ್ತೀನಿ. ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಲೈಕ್ ಮೈ ವೀಡಿಯೋಸ್. ನಮ್ಮತ್ತೆ ಇವಾಗ ಮೆಹಂದಿ ಹಾಕಿಸ್ಕೊತವ್ರೆ. ಮೆಹಂದಿ ಆರ್ಟಿಸ್ಟ್ ಇವರು. ಏನು ಅನ್ನಿಸ್ತೈತತ್ತೆ ನಿಂಗೆ ಅವಳು ಮೆಹಂದಿ ಆಗ್ತಾ ಇರೋದು? ಬೇಜಾರಾಗ್ತೈತಾ, ಖುಷಿ ಆಗ್ತೈತಾ? ಪರವಾಗಿಲ್ಲ ಹಿಂಗೆ ಇಟ್ಕೊ ಕೈ, ಹಂಗಲ್ಲ ಹಿಂಗಾದ್ರೆ ಮಡ್ಚಾಗುತ್ತೆ. ಖುಷಿನೇ ಆಗ್ತೈತೆ. ಖುಷಿ ಆಗ್ತೈತಾ? ಸಾಕು. ಇದು ಚಪ್ರ ಶಾಸ್ತ್ರದ ವಿಡಿಯೋ. ಸೊ ಚಪ್ರ ಪೂಜೆ ಮಾಡೋಕ್ಕೆ ಬಂದಿದ್ದರು. ಸೊ ನಾವಿಲ್ಲಿ ಬೆಳಗ್ಗೆ ಚಪ್ರ ಪೂಜೆ ಮಾಡಿಕೊಂಡು ನೆಕ್ಸ್ಟ್ ಮಿಕ್ಕಿರೋ ಶಾಸ್ತ್ರ ಮಾಡೋಣ ಅಂತ ಚಪ್ರ ಪೂಜೆ ಮಾಡೋಕ್ಕೆ ಬಂದ್ವಿ. ಅದೇ ಟೈಮಿಗೆ ಅವರು ಎಲ್ಲ ರೆಡಿ ಮಾಡ್ಕೊಂಡು ಬಂದಿದ್ದರು. ಒಂದು ಕಡೆ ನಾವು ಪೂಜೆ ಮಾಡಿಕೊಟ್ಬಿಟ್ರೆ ಅವ್ರು ನೀಟಾಗಿ ಚಪ್ರ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ಕೋತಾರೆ ಅಂತ. ಇನ್ನು ಸ್ವಲ್ಪ ಜನ ರಿಲೇಟಿವ್ಸ್ ಎಲ್ಲ ತಿಂಡಿ ಮಾಡ್ತಾಯಿದ್ರು. ಅಂದರೆ ತಿಂಡಿಗೆ ಇಟ್ಟಿದ್ರು ಒಂದು ಕಡೆ. ಇನ್ನೊಂದು ಕಡೆ ಕೆಲವು ಜನ ಎಲ್ಲ ಸ್ನಾನ ಮಾಡಿಕೊಂಡು ಪೂಜೆಗೆ ಹೆಲ್ಪ್ ಮಾಡ್ತಾಯಿದ್ರು. ಸೊ ಹಾಗೆ ಒಬ್ಬರು ಇದು ಮಾಡ್ಕೊಂಡು ಮನೆ ತುಂಬ ನೆಂಟರಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವ. ಸೊ ಈ ವಿಡಿಯೋಸ್ ಎಲ್ಲ ಹೇಗೆ ಬರ್ತಿದೆಯೋ ನಂಗೆ ಗೊತ್ತಿಲ್ಲ. ನಿಮಗೆಲ್ಲ ಇಷ್ಟ ಆದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಮತ್ತು ಕಮೆಂಟ್ ಮಾಡಿ ಹೇಗಿತ್ತು ವೀಡಿಯೋಸು, ನಿಮ್ಮ ಕಡೆ ಈ ಥರ ಎಲ್ಲ ಶಾಸ್ತ್ರ ಮಾಡ್ತಾರೆ ಅಂತ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ನನಗೂ ಗೊತ್ತಾಗುತ್ತೆ ನಮ್ಮ ಥರ ಶಾಸ್ತ್ರ ಯಾರ್ಯಾರು ಫಾಲೋ ಮಾಡ್ತಾರೆ ಅಂತ. ಸೊ ಈ ವಿಡಿಯೋಸ್ ಎಲ್ಲ ನಾನು ಇವಾಗ ಮದುವೆ ಆದಮೇಲೆ ಎಡಿಟ್ ಮಾಡ್ತಿದ್ದೀನಿ. ಸೊ ನನಗೆ ಒಂಥರ ಫುಲ್ಲು ಖುಷಿ ಆಗ್ತಿದೆ. ಎಲ್ಲ ರಿಲೇಟಿವ್ಸು ಎಲ್ಲ ಖುಷಿಯಾಗಿ ಸೇರಿಕೊಂಡು ಮನೆಯವರು ಎಲ್ಲ ಎಷ್ಟು ಚೆನ್ನಾಗಿ ಸೆಲೆಬ್ರೇಷನ್ ಮಾಡಿದ್ವಿ ಅಂತ. ಮದುವೆ ಆಗೋ ತನಕ ಇನ್ನು ಅದು ಇದು ಟೆನ್ಷನ್ ಇರುತ್ತೆ. ಬಟ್ ಇವಾಗ ವಿಡಿಯೋ ಎಡಿಟ್ ಮಾಡ್ಬೇಕಾದ್ರೆ ಇಷ್ಟೆಲ್ಲ ಮಾಡಿದ್ವಾ ನಾವು, ಇಷ್ಟೊಂದು ಪೂಜೆ ಇಷ್ಟೊಂದು ರಿಚುವಲ್ಸ್ ಎಲ್ಲ ಆಗೋಯ್ತಾ ಅಂತ ಅನ್ನಿಸ್ತಿದೆ ನನಗೇ. ಒಂಥರ ಖುಷಿ ಆಗ್ತಿದೆ. ಇದೆಲ್ಲ ಮುಗಿಯೋ ತನಕ ಒಂಥರ ಟೆನ್ಷನ್ ಇರುತ್ತೆ, ಹಿಂಗಾಗುತ್ತೋ ಹೇಗಾಗುತ್ತೋ ಅಂತ. ಬಟ್ ಇವಾಗ ನೋಡಿಕೊಂಡ್ರೆ ಇಷ್ಟು ಬೇಗ ಮಾಡಿಬಿಟ್ವಾ, ಇಷ್ಟು ಈಸಿಯಾಗಿ ಎಲ್ಲ ಮುಗ್ದೋಯ್ತಾ ಅಂತ ಅನ್ನಿಸ್ತಾ ಇದೆ. ಸೊ ಯಾರ್ಯಾರು ಮದುವೆ ಆಗ್ತಿದ್ದೀರೋ ಈ ಪ್ರಾಸೆಸ್ ಎಲ್ಲ ನೀಟಾಗಿ ಎಂಜಾಯ್ ಮಾಡಿ, ಒಂದೇ ಸತಿ ಆಗೋದು. ಸೊ ತುಂಬ ಖುಷಿ ಕೊಡುತ್ತೆ. ನಾವು ಪೂಜೆನೂ ಅಷ್ಟೇ ನೀಟಾಗಿ ಎಲ್ಲ ಶಾಸ್ತ್ರೋಕ್ತವಾಗಿ ಎಲ್ಲ ನೀಟಾಗೆ ಮಾಡ್ಕೊಂಡ್ವಿ. ಬಿಡು, ಅದೇನು ಸಿಕ್ಸ್ಬಿಡು, ಇದಕ್ಕೆ ಕಟ್ಬಿಡು ಹಂಗೆ. ಮೂರು ಗಂಟೆ ಮುಂದಕ್ಕೆ ಆಯ್ತಜ್ಜಿ ನೋಡ್ರಿ. ಇರಲಿ, ಮುಂದೆ ಇರಲಿ. ಅಲ್ಲ, ಸಾಕು ಗಂಟೆ ಹಿಂದಕ್ಕೆ ಬಿದ್ದರೂ ಪರವಾಗಿಲ್ಲ. ಮುಂದೆ ಇಡು. ಹಾಗಾಗಿಟ್ಟು ಆ ಕಾಯಿಗೆ ಅರಸನ ಕುಂಕುಮ ಇಟ್ಟು ಊದ್ಗಡಿ ಹಚ್ಚಿ ಪೂಜೆ ಮಾಡಿ. ನೀವು ಒಂದೆಷ್ಟು ಜನ ಇದ್ದೀರ ಅಷ್ಟು ಜನನೂ ಅಣಗಿಟ್ಕೊಂಡು ಮಾಡ್ಕೊಂಡು ಇದು ಕಟ್ಟಬೇಕು ಮಾಡಿ ಕಟ್ಟಬೇಕು. ಅದಕ್ಕೆ ಮೇಲೆ ಕಟ್ಟು. ಹಾಂ, ಇದು ಇಲ್ಲಿ ಕಟ್ಟಿದೆಯಲ್ಲ, ಇದು ಇಲ್ಲಿ ಕಟ್ಟಿ. ಗಂಟೆ ಸುಟ್ಟು ಬಂದ್ರೆ ಅದ್ರ ಮ್ಯಾಲೆ ಕಟ್ಟಮ್ಮ. ಎಣ್ಣೆ ಕಟ್ಟಿದ್ದೆ ನೋಡ್ರಿ, ಪ್ಲಾಸ್ಟಿಕ್ ಹೊರತಾಗೆ ಗಾಳಿ ಅಂತಂತ ಹೇಳಿದ್ ನಾನು. ಏನದು ವಸ್ತ್ರ? ಇದಕ್ಕೆ ಪಂಚಾಯತ್ ಕೊಡಿ, ಕೊಡ್ತೀನಿ. ಸ್ನಾನ ಮಾಡ್ಕೊಂಡು
ಸೊ ಆ್ಯಕ್ಚುಲಿ ನಾವು ಫೋಟೋಗ್ರಾಫರ್ನ ಎಲ್ಲ ಬುಕ್ ಮಾಡಿದ್ವಿ. ಬಟ್ ಏನಾಯ್ತಂದರೆ ಅವರು ಚಪ್ರ ಪೂಜೆಗೆ ನಾವು ಸ್ವಲ್ಪ ಲೇಟಾಗಿ ಹೇಳಿಬಿಟ್ಟಿದ್ರು ನಮ್ಮಪ್ಪ. ಅದಕ್ಕಾಗಿ ಸ್ವಲ್ಪ ಫೋಟೋಗ್ರಾಫರ್ಸು ಸ್ವಲ್ಪ ಲೇಟಾಗಿ ಬಂದರು. ಸೊ ಇದು ನೆಕ್ಸ್ಟ್ ಡೇ ನಮಗೆ ಮತ್ತೆ ಅರಿಶಿನ ಶಾಸ್ತ್ರ ಇತ್ತು. ಆ ವಿಡಿಯೋ ಕೂಡ ಕ್ಯಾಪ್ಚರ್ ಮಾಡಿದ್ದೀನಿ. ಹೋಪ್ ನಿಮ್ಮೆಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಲೈಕ್ ಮೈ ವೀಡಿಯೋಸ್. ಹಾಗೆ ವೀಡಿಯೋಸ್ ಎಲ್ಲ ಹೇಗೆ ಬರ್ತಾಯಿದೆ ಅದನ್ನು ಪ್ಲೀಸ್ ಕಮೆಂಟ್ ಮಾಡಿ. ಸೊ ನಮ್ಮದು ಈ ಕಡೆಯಿಂದ ಒಂದು ಕಡೆಯಿಂದ ನೀಟಾಗಿ ಪೂಜೆ ಎಲ್ಲ ಮುಗಿಸ್ಕೊಟ್ವಿ. ಸೊ ಅವರು ಚೆನ್ನಾಗಿ ಚಪ್ರ ಹಾಕ್ಕೊಟ್ರು. ಹಾಗೆ ನನ್ನ ಮದುವೆ ಔಟ್ಫಿಟ್ ಬಗ್ಗೆ ವಿಡಿಯೋ ಬೇಕು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಪ್ರದಕ್ಷಿಣೆ ಹಾಕಿಕೊಂಡು ಗೊತ್ತು. ಸೊ ಈ ಥರ ವಯಸ್ಸಾಗಿರೋರಿದ್ರೆ ಎಷ್ಟು ಖುಷಿ ಅಲ್ವಾ, ಮನೆ ತುಂಬ. ನನಗಂತೂ ಸಿಕ್ಕಾಪಟ್ಟೆ ಖುಷಿ. ಇನ್ನು ನಮ್ಮದೆಲ್ಲ ಚಪ್ರ ಹಾಕಿ ಪೂಜೆ ಮುಗ್ದಿತ್ತು. ಸೊ ಇವ್ರ ಪಾಡಿಗೆ ಚಪ್ರ ಹಾಕ್ತಾಯಿದ್ರು. ಸೊ ಚಪ್ರ ಹೇಗೆ ಬಂದಿದೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸರಿ, ಅದು ಕಲರ್ ಹೋಗಲ್ಲ ಅಂತ ಅಷ್ಟೇ. ಇದು ಅರಿಶಿನ ಶಾಸ್ತ್ರಕ್ಕೆ ರೆಡಿ ಮಾಡಿದರು. ಹಾಗೆ ಹಿಂದೆ ಕಾಣ್ತಿರೋದು ನವಧಾನ್ಯದ ಇದು. ಮದುವೆಗೆ ಕರೆಕ್ಟ್ 9 ದಿನಕ್ಕೆ ಮುಂಚೆ ಹಾಕಬೇಕು. ಈಗ ಮಾಡ್ತೀನಿ ನಾನು ಪೂಜೆ, ಆಮೇಲೆ ಪೂಜೆ ಮಾಡೋದು ಅವ್ರು ಸ್ನಾನ ಮಾಡಿಲ್ವಲ್ಲ. ಈ ಕಡೆ ಬನ್ನಿ, ಈ ಕಡೆಯಿಂದ ಹೋಗಿ. ಈಗ ವಿಡಿಯೋ ಮಾಡ್ತಾರೆ ಅವರು. ಈ ಕಡೆ ರೈಟ್ ಸೈಡ್. ಅದು ಸೀದಾ ಡೆಕೋರೇಷನ್ ಮಾಡಿದ್ರೆ ಎಷ್ಟು ಚೆನ್ನಾಗಿ ಒಂದು ವೈಟ್ ಸ್ಕ್ರೀನ್ ಹಾಕ್ಬಿಟ್ಟು ಅದೆಲ್ಲ ಮುಚ್ಕೊಳ್ಳೋದು. ಈಗೆಲ್ಲ ಹಳದಿ ವೈಟ್ ಹಾಕ್ತಾರೆ, ಚೆನ್ನಾಗಿ ಬರುತ್ತೆ. ಹಳದಿಗೆ ವೈಟ್ ಮಾಡಿ ಅಲ್ಲೊಂದೊಂದು ಫ್ಲವರ್ ಸಿಕ್ಸ್ ಏನೋ ಒಂದು ಮಾಡಿರ್ತಾರೆ ಡೆಕೋರೇಷನ್ ಮಾಡೋದು. ಗಣಿತ ಗುಣ ಸೌಭಾಗ್ಯದಾಯಿನಿ ನಗುತ್ತ ಬಾರೆ ಜಗದೀಸುವ ಪತೆ ಮಂಚದ ಮೇಲೆ ಕುಳಿತೇಗ ಪತೆ ಮಂಚದ ಮೇಲೆ ಕುಳಿತು ಸ್ವಲ್ಪ ನೀರು ಕೊಟ್ಟು ಪ್ರಿಯ
ಈಗ ಅವು ಹೋಗ್ತವೆ. ಆಮೇಲೆ ಹಾಕ್ತೀರಾ? ಒಂದು ಮಾಡ್ತೀನಿ. ಮತ್ತೆ ಆಚೆ ನೀರಾವೆ ಹಾಕಂತೀಯ? ಈಗ ಬೇಡ ಅಷ್ಟೇ ಮನೆಗೆಲ್ಲ ಹಚ್ಚಿರ್ತೀವಲ್ಲ ಈಗ ರೆಡಿ ಆಗ್ತಾರಲ್ಲ ಅವಾಗ ಹಾಕ್ಕೊಂಡು ಸರಿ ಇದಾವೆ. ಬಾರೆ ಕೋಕಿಲವಾಣಿ ಬಾರೆ ಪಲ್ಲವನಾರೆ ಬಾರೆ ಹಸೆಗೆ ಬಾರೆ ಹಸೆಗೆ ಹೊರಗೆ ಜ್ಯೋತಿಲು ಕಾಪಿ ನರಸು ಮಾರೋಣ ಗುಡಿ ಹೊರಗೆ ಜ್ಯೋತಿ ಮನೆಗೆ ಅಲ್ಲಿಂದ ತಿಳ್ಕೊಂಡೆ. ಬಾರೆ ಕೋಕಿಲವಾಣಿ ಬಾರೆ ಮುಂದೆಯಿಂದ ಹಚ್ಚಿ ದೀಪ ಒಂಚೂರು ದೀಪ ಈಗ ಇಲ್ಲ ರೀಲ್ಸ್ ಸುಜಾತೆ ಕಳಿಸ್ತಿರ್ತಾರೆ ಇಲ್ಲ ಇಲ್ಲ 5 ಜನ ಮಾಡೋಣ. ನೀನು ಒಬ್ಳು 5 ಜನ, ಯಶೋದಕ್ಕೊಂದು 5 ಜನ ಆಗ್ತಾರೆ. ಅಕ್ಷತೆ ಕಡ ಎಣ್ಣೆ ಕಲಿಸ್ಲಿಲ್ವ ಶಶಿ? ಇಲ್ಲ ಎಲ್ಲ ನೀರಲ್ಲೇ ಹೆಚ್ಚೋದು. ಯಾಕ್ರೆ ಮಲ್ಲಿಗೆ ಹೆಂಗ್ ಬರ್ಬೇಕು ತೇಶದಕ್ಕ ನಿಂದು ದಿಂಡು ಸೂಪರ್ ಬರ್ಬೇಕು ದಿಂಡು ನೀವು ಒಬ್ಬರೇ ಮುಟ್ಟಿರೋದಲ್ಲಿ ಸರಿ ಒಂಚೂರು ನಿಮ್ಮ ಹಾಡು ನನಗೆ ಗೊತ್ತೇವೆ. ನೀವು ಚೆನ್ನಾಗಿ ಹೇಳ್ತಾ ಇದ್ದೀರಾ. Is it hitting you? Is it hitting you? ನಮ್ಮೂರಲ್ಲಿ ಒಂದು ಜಾತ್ರೆ ಬರ್ಬೇಕಾಗಿತ್ತು. ಸೊಸೆಯಡಿಯಲ್ಲಿ ಸಾಕಾಗಿ ಇದನ್ನ ಹೇಳೋದು ಕೊಡೋದ Look here. ಎಣ್ಣೆ ಇಟ್ಬಿಡೋದಕ್ಕೆ ಹೆಂಗೆ ಎಣ್ಣೆ ಇಟ್ಟು ತಾಂಬೂಲ ಇಸ್ಕೊಂಡ್ಬಿಟ್ರಿ ನೆಲಕ್ಕಿಟ್ರಿ ಫಸ್ಟ್ ಚಾಪೆನ ಒಂದು ಸ್ವಲ್ಪ ಇದು ಮಾಡಿ ಮಚ್ಚಿ ಒಂಚೂರು ನೆಲಕ್ಕಿಟ್ಟು ಚಿಕ್ಕೆ ಇಟ್ಟು ಸಾಕು ಒಂದೇ ಸರಿ ಚಿಕ್ಕೆ ಇಟ್ಟು ಇಲ್ಲ ರೇಷನ್ ಕಾರ್ಡ್ ಬರುತ್ತೆ ಅಂತ ಹೇಳಿದ್ರು. ಒಂಚೂರು ಅರ್ಶಿನ ಹಚ್ಕೊಂಡು ಎಣ್ಣೆ ಹಚ್ಚಿ ಹಚ್ಕೊಂಡು ಥ್ಯಾಂಕ್ ಯು ಮೈ ಗಾಡ್ ಖುಷಿಗೆ ಉಂಟೆ ಇಲ್ಲ ಇಲ್ಲ ಮಾಡಿ ಅಂತ ಮಾಡ್ಸಕ್ಕೆ ಹೋಗಲ್ಲ. ಹೆಂಗನ್ಸ್ತಿದೆ ನಿಂಗೆ ನಿಂಗೆ ಹೋಗಲ್ಲ ಹೇಳಿச்சு ವಿಡಿಯೋಗೆ
ಜಾಸ್ತಿ ಬಂದದಿ. Your senior daughter's wedding. What's your opinion? It's nice feeling. She's also looking good. ನಿಮ್ಮ ಫೀಲಿಂಗ್ ಹೇಳ್ಬೇಕು. ನಮ್ಗೆ ಹೇಳಕ್ ಬರಲ್ಲ ಕಣ ನಮ್ಗೆ. ಐ ಆಮ್ Wedding girl. ಐ ವೆರಿ ಹ್ಯಾಪಿ. ಮದುವೆ ಆಗ್ತಿರೋದು ಮ್ಯಾರೇಜ್ ಆರತಿ ಮಾಡ್ಬಿಡ್ರಿ ಏನ್ ಅನ್ಸ್ತಿದೆ? ತುಂಬ ಖುಷಿ ಆಗ್ತಾ ಇದೆ ಮದುವೆ ವಿಷಯದಲ್ಲಿ. ಬಂದು ಬಳಗ ಏನಂತ ಹೇಳಿ ಹೇಳು, ಕಂಟಿನ್ಯೂ ಮಾಡು. ಅದೇ ಮಗಳು ಮದುವೆ ಅಂತ ಖುಷಿ ಆಗ್ತಾ ಇದೆ. ನಾವು ತುಂಬ ಎಲ್ಲರೂ ಮನೆ ತುಂಬ ಇಂಟರ್ವ್ಯೂಸ್ ಬಂದು ಬಳಗ ಎಲ್ಲ ಸೇರ್ತೀವಲ್ಲ, ಅದು ಒಂಥರ ಖುಷಿ ಇರುತ್ತೆ. ನೀನು ಹೇಳುವ ಈಗ ಅಕ್ಕ ಮಗಳು ಮದುವೆ ಹೇಮದು ಖುಷಿ ಆಗ್ತಾ ಇದೆ. ಎಲ್ಲ ಸೇರ್ಕೊಂಡು ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದೀವಿ. ಶಾಸ್ತ್ರಗಳೆಲ್ಲ ಫಸ್ಟ್ ಟೈಮು ಬಂದು ನಾನು ಅಟೆಂಡ್ ಮಾಡ್ತಾ ಇದ್ದೀನಿ. ಐ ಆಮ್ ವೆರಿ ಹ್ಯಾಪಿ. ಥ್ಯಾಂಕ್ ಯು ಫಾರ್ ಕಮಿಂಗ್. ಮಾಡಿದ ದಾನ ಹಾರಿಗೆ ಹಾರತಿಯ ಬೆಳಗಿರೆ ಮಣಿ ಹಾರತಿಯ ಬೆಳಗಿರೆ. ಹಾಕಿ ಹಾಕಿ ಅತ್ತೆ ಸೊಸೆ ಈಗ ಸ್ನಾನ ಮಾಡಿದ್ರು. ವಿಡಿಯೋ ಮಾಡ್ತಾ ಇದ್ದಾರೆ ಸ್ಟಾರ್ಟ್ ಮಾಡೋಣ. ಅವರು ಬರ್ತಿದ್ದಾರೆ ಈ ಕಡೆ ಎಲ್ಲ ಇರ್ತಾರೆ. ಅಲ್ಲಿ ದೇವ್ರಿಗೆ ಒಂದು ಸ್ವಲ್ಪ ಹೂವು ಹಾಕ್ಸ್ಬೇಕಿತ್ತಲ್ಲ. ಇಲ್ಲ ಅಕ್ಕ, ಬದಲು ಅಲ್ಲಿ ಹಾಕ್ಬೋದಿತ್ತಲ್ಲ. ಏಮ ಇಲ್ಲಿಂದ ಇಟ್ ಲುಕ್ಸ್ ಬಿಸಿದ್ಯಾ? ಹಾಕಿ ಫುಲ್ ಹಾಕ್ಬಿಡಿ. ಸೋಮೆ ಹಾಕ್ಬಾ.
ನೀವಿದ್ರೆ ಕೈಯಲ್ಲಿ ಹಾಕ್ರಿ ಅಂತ ಹೇಳಿದ್ರೆ ಈಗ ಊಟ ತೆಕ್ಕಣಕ್ಕೆ ಕಲಿಸಿ ಇರವ ಹಾಕ್ಬಿಡು, ಹಾಕ್ಬಿಡು ಇರವ. ಕೈ ಕೊಟ್ಟು ಸ್ನಾನಕ್ಕೆ ಪಾಪಗೆ ಹೆಂಗೆ ಹಾಕ್ತಾರೆ ಹಂಗೆ ಹಾಕ್ಬಿಡು. ಎಲ್ಲಿ ಬಕೆಟ್ ಖಾಲಿ ಮಾಡಿದ್ಲ ಒಂದು. ಸ್ವಲ್ಪ ಮೇಲ್ಕಿಂತ ಜಡಿ ಬನ್ನಿ. ಜಡಿ ಮೇಲ್ಕೆ ಈಗ ಚೆನ್ನಾಗಿ ಬರ್ತಾ ಐತೆ. ಫುಲ್ ನೀರು ಹಾಕಿ ಒಂದೇ ಸರಿ ಇವಾಗ ಹಾಕು. ಹಾಕು